ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಡ್ರ್ಯಾಗನ್ ಚೈನಾ ಅರುಣಾಚಲದ ಭೂಮಿಯನ್ನ ಕಬಳಿಸ್ತಾ ಇದೆ ಅನ್ನೋ ಆತಂಕಕಾರಿ ಸುದ್ದಿ ಬರ್ತಾ ಇದೆ. ಅತ್ತ ಪಾಕಿಸ್ತಾನ ಅಫ್ಘಾನ್ ಗಡಿಗೆ ನುಗ್ಗಿ 29 ಜನರನ್ನ ಹತ್ಯೆ ಮಾಡಿದೆ. ಯುಕ್ರೇನ್ ಡ್ರೋನ್ ದಾಳಿಯಿಂದ ಆಯಿಲ್ ಸಪ್ಲೈಗೆ ಹೊಡೆತ ಬಿದ್ದಿದೆ ಅಂತ ರಷ್ಯಾ ಅಧ್ಯಕ್ಷ ಪುಟಿನ್ ಅವರೇ ಒಪ್ಪಿಕೊಂಡು ಪ್ರತೀಕಾರದ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಇರಾನ್ ಅಮೆರಿಕ ಮಾತುಕತೆಗೆ ರೆಡಿಯಾಗಿರೋ ನಡುವೆನೆ ಬಹ್ರೇನ್ಗೆ ಇರಾನ್ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಎಲ್ಲ ಸುದ್ದಿಯನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲು ಅರುಣಾಚಲ ಪ್ರದೇಶದ ಗಡಿ ವಿಚಾರಕ್ಕೆ ಹೋಗೋಣ. ಚೀನಾ ಅರುಣಾಚಲ ಪ್ರದೇಶದ ಗಡಿಯಲ್ಲಿ ಭಾರತದ ಭೂಮಿಯನ್ನ ಅತಿಕ್ರಮಣ ಮಾಡ್ತಾ ಇದೆ ಅನ್ನೋ ಸ್ಫೋಟಕ ರಿಪೋರ್ಟ್ಸ್ ಬರ್ತಿವೆ. ಅಪ್ಪರ್ ಸುಬನ್ಸಿರಿ ಜಿಲ್ಲೆಯಲ್ಲಿ ಕಳೆದ 6 ವರ್ಷಗಳಿಂದ ಚೈನಾ ನಮ್ಮ ಜಾಗವನ್ನ ಕಬಳಿಸ್ತಾ ಇದೆ ಅಂತ ಅಲ್ಲಿರೋ ನಾಹ್ ಅನ್ನೋ ಬುಡಕಟ್ಟು ಜನಾಂಗ ಹೇಳಿದೆ. ಈ ಬಗ್ಗೆ ನಾಹ್ ವೆಲ್ಫೇರ್ ಸೊಸೈಟಿ ಅಧ್ಯಕ್ಷರು ಕೆರು ಛಾದರ್ ಅನ್ನೋರು ಡಿಸಿಗೆ ಲೆಟರ್ ಕೊಟ್ಟಿದ್ದಾರೆ ಆರೋಪ ಮಾಡಿ. ನೋಡಿ, ನಮ್ಮ ಪೂರ್ವಜರ ಜಾಗ ಇದು. ನಾವು ಮುಕ್ತವಾಗಿ ಓಡಾಡ್ತಿದ್ದ ಕಾಡು ಮತ್ತು ಬೇಟೆಯಾಡ್ತಿದ್ದ ಜಾಗ ಈಗ ನಮ್ಮ ಕೈ ತಪ್ಪಿದೆ. ನಮ್ಮ ಜಾನುವಾರು ಮೇಯಿಸ್ತಾ ಇದ್ದ ಜಾಗಗಳು ಕೂಡ ಈಗ ಚೀನಾದ PLA ಅಂದ್ರೆ ಚೀನಾ ಸೇನೆಯ ವಶದಲ್ಲಿದೆ ಅಂತ ಆರೋಪ ಮಾಡಿದ್ದಾರೆ. ಟಕ್ಸಿಂಗ್ ಕಂದಾಯ ವೃತ್ತದ ವ್ಯಾಪ್ತಿಗೆ ಬರೋ ಒಟ್ಟು 5 ಪ್ರಮುಖ ಸ್ಥಳಗಳಲ್ಲಿ ಚೀನಾ ಸೇನೆ ಚಟುವಟಿಕೆ ನಡೆಸ್ತಾ ಇದೆ. ಅಂತಾರಾಷ್ಟ್ರೀಯ ಗಡಿ ಉದ್ದಕ್ಕೂ ಇರೋ ಪ್ರಮುಖ ಸ್ಥಳಗಳನ್ನ ಚೈನಾ ಬಹಳ ವೇಗವಾಗಿ ಕಂಟ್ರೋಲ್ಗೆ ತಗೊಳ್ತಾ ಇದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ಗಡಿ ಒಳಗಡೆ ಚೀನಾ ಸೇನೆ ಮಿಲಿಟರಿ ಕ್ಯಾಂಪ್ ಮತ್ತು ರಸ್ತೆಗಳನ್ನ ಕೂಡ ನಿರ್ಮಾಣ ಮಾಡ್ತಿದೆ. ನಮಗೆ ನಮ್ಮ ಸೇನೆ ಬಗ್ಗೆ ಅಪಾರ ನಂಬಿಕೆ ಇದೆ. ಅವರು ಇಷ್ಟು ವರ್ಷಗಳಿಂದ ನಮ್ಮನ್ನ ರಕ್ಷಣೆ ಮಾಡ್ತಾ ಬಂದಿದ್ದೀರಿ. ಆದರೆ ಸೇನೆಯ ಈ ಪ್ರಯತ್ನಗಳು ಸಾಕಾಗ್ತಿಲ್ಲ. ನಾವು ನಮ್ಮ ಭೂಮಿಯನ್ನ ಇಂಚಿಂಚಾಗಿ ಪ್ರತಿದಿನ ಕಳ್ಕೊಳ್ತಾ ಇದ್ದೀವಿ ಅಂತ ನಾಹ್ ವೆಲ್ಫೇರ್ ಸೊಸೈಟಿ ಆರೋಪಿಸಿದೆ. ಇದೇ ಅತಿಕ್ರಮಣ ಆರೋಪಕ್ಕೆ ಸಂಬಂಧಪಟ್ಟಂತೆ ಅರುಣಾಚಲ ಪ್ರದೇಶದ ನಾಚೋ ಕ್ಷೇತ್ರದ ಶಾಸಕ ನಕಾಪ್ ನಾಲೋ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟ ವಿಚಾರ, ಹೀಗಾಗಿ ಅಧಿಕಾರಿಗಳು ಕೂಡಲೇ ಇದನ್ನ ಪರಿಶೀಲಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಕಳೆದ 10-15 ವರ್ಷಗಳಿಂದ ಟಕ್ಸಿಂಗ್ ಗಡಿ ಭಾಗದಲ್ಲಿ ಚೀನಾ ಸೇನೆ ತನ್ನ ಚಟುವಟಿಕೆಗಳನ್ನ ಭಾರಿ ಪ್ರಮಾಣದಲ್ಲಿ ಹೆಚ್ಚು ಮಾಡಿದೆ. ನಮ್ಮ ಆದಷ್ಟು ಹೆಚ್ಚು ಜಾಗವನ್ನ ಕಬಳಿಸಬೇಕು ಅನ್ನೋದು ಚೀನಾದ ಕೆಟ್ಟ ಉದ್ದೇಶ. 2020ರವರೆಗೆ ನಮ್ಮ ಕಂಟ್ರೋಲ್ನಲ್ಲಿದ್ದ ಹಲವಾರು ಜಾಗಗಳನ್ನ ಈಗ ಚೀನಾ ಸೇನೆ ಆಕ್ರಮಿಸಿಕೊಂಡಿದೆ. ಅಸಫಿಲಾ, ಚುಜಾಲ್ಟಾ, ಮರ್ನಾಫೆ, ಪೋತ್ರಾಂಗ್ ಮತ್ತು ಟಿಂಡಿಂಗ್ ಟಾಂಗ್ ಸೇರಿದ ಹಾಗೆ ಹಲವು ಜಾಗಗಳು ಚೀನಾ ಪಾಲಾಗಿವೆ. ಇದರಲ್ಲಿ ಕೆಲವು ನಮ್ಮ ಪುಣ್ಯ ಕ್ಷೇತ್ರಗಳು ಸೇರಿವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ಕೇಂದ್ರ ಸರ್ಕಾರವಾಗಲಿ ಅರುಣಾಚಲ ಪ್ರದೇಶ ರಾಜ್ಯ ಸರ್ಕಾರವಾಗಲಿ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಏನೋ ಪಾಕಿಸ್ತಾನದ ಸೇನೆ ಅಫ್ಘಾನಿಸ್ತಾನದ ಗಡಿಯಲ್ಲಿ ದೊಡ್ಡ ದಾಳಿ ಮಾಡಿದೆ. ಪರಿಣಾಮ ಒಟ್ಟು 29 ಜನ ಮೃತಪಟ್ಟಿದ್ದಾರೆ. ಕರಾಚಿಯಲ್ಲಿರೋ ಸಿಂಧ್ ರೇಂಜರ್ಸ್ ಪ್ಯಾರಾಮಿಲಿಟರಿ ಬೇಸ್ ಮೇಲೆ ದಾಳಿಯಾಗಿತ್ತು. TTPಯಿಂದ ಒಡೆದು ಹೋದ ಜಮಾತ್ ಉಲ್ ಅಹ್ರಾರ್ ಸಂಘಟನೆ ಈ ದಾಳಿಯ ಹೊಣೆಯನ್ನು ಹೊತ್ಕೊಂಡಿತ್ತು. ಇದರಲ್ಲಿ ಪಾಕ್ನ 4 ಸೈನಿಕರು ಹಾಗೂ 6 ಬಂಡುಕೋರು ಮೃತಪಟ್ಟಿದ್ರು. ಈ ವೇಳೆ ಓರ್ವ ಬಂಡುಕೋರ ಜೀವಂತವಾಗಿ ಸಿಕ್ಕಿಬಿದ್ದಿದ್ದ. ಆತ ಅಫ್ಘಾನ್ ಪ್ರಜೆ. ಹೀಗಾಗಿ ಈ ದಾಳಿಗೆ ನಾವು ಪ್ರತಿಕಾರ ಹೇಳ್ತೀವಿ ಅಂತ ಪಾಕ್ ಸರ್ಕಾರ ಹೇಳಿತ್ತು. ಇದರ ಬೆನ್ನಲ್ಲೇ ಜಮಾತ್ ಉಲ್ ಅಹ್ರಾರ್ ಹಾಗೂ TTPಗಳ ಅಡಗುದಾಣಗಳನ್ನ ಗುರಿಯಾಗಿಸಿ ಅಫ್ಘಾನ್ ಗಡಿಯ ಹಲವು ಕಡೆ ಪಾಕ್ ದಾಳಿ ಮಾಡಿದೆ. ಈ ಬಗ್ಗೆ ಪಾಕ್ನ ಇನ್ಫಾರ್ಮೇಶನ್ ಮಿನಿಸ್ಟರ್ ಅಟ್ಟವುಲ್ಲಾ ತರಾರ್ ಮಾಹಿತಿ ಕೊಟ್ಟಿದ್ದಾರೆ. ಖೈಬರ್ ಪಖ್ತೂನ್ಖ್ವಾದ ಬಜೌರ್ ಜಿಲ್ಲೆಯಲ್ಲಿ ಗ್ರೌಂಡ್ ಆಪರೇಷನ್ ನಡೆಸಿ 4 ಉಗ್ರರನ್ನ ನಮ್ಮ ಸೇನೆ ಹೊಡೆದು ಹಾಕಿದೆ ಅಂತ ಅಟ್ಟವುಲ್ಲಾ ತರಾರ್ ಹೇಳಿದ್ದಾರೆ. ಅಲ್ಲದೆ ಅಫ್ಘಾನಿಸ್ತಾನದ ಪಕ್ತಿಕಾ ಮತ್ತು ಕುನಾರ್ ಪ್ರಾಂತ್ಯಗಳಲ್ಲಿದ್ದ ಉಗ್ರ ಶಿಬಿರಗಳ ಮೇಲೂ ಕೂಡ ನಾವು ದಾಳಿ ಮಾಡಿದ್ದೀವಿ ಅಂತ ಪಾಕ್ ಸೇನೆ ಹೇಳಿದೆ. 25 ಜನರನ್ನ ಹೊಡೆದು ಹಾಕಿದ್ದೀವಿ, ಅಪಾರ ಶಸ್ತ್ರಾಸ್ತ್ರ ಎಲ್ಲ ವಶಪಡಿಸಿಕೊಂಡಿದ್ದೀವಿ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಈ ದಾಳಿಯನ್ನ ಅಫ್ಘಾನಿಸ್ತಾನದ ತಾಲಿಬಾನ್ ತೀವ್ರ ಖಂಡಿಸಿದೆ. 25 ಅಮಾಯಕ ಜನರನ್ನ ಪಾಕ್ ಹತ್ಯೆ ಮಾಡಿದೆ. ಇದು ಆಕ್ರಮಣಕಾರಿ ವರ್ತನೆ ಅಂತ ಅಫ್ಘಾನ್ ತಾಲಿಬಾನಿಗಳು ಹೇಳಿಕೊಂಡಿದ್ದಾರೆ. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ ಸೇರಿ ಈ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಇದೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಎಕ್ಸ್ಟ್ರಾ ನಿಮಗೇನು ಖರ್ಚಿರೋದಿಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದು ತಲುಪಿಸ್ತಾರೆ. ಇತ್ತ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಹೊಸ ಸ್ವರೂಪವನ್ನ ಪಡ್ಕೊಂಡಿದೆ. ಈಗ ಯುಕ್ರೇನ್ ರಷ್ಯಾದ ಆರ್ಥಿಕತೆಯ ಬೆನ್ನೆಲುಬಾಗಿರೋ 2 ಪ್ರಮುಖ ತೈಲ ಸಂಸ್ಕರಣಾಗಾರಗಳ ಮೇಲೆ ಡ್ರೋನ್ ದಾಳಿ ಮಾಡಿದೆ. ಗಡಿಯಿಂದ 300 ಕಿಲೋಮೀಟರ್ ದೂರದಲ್ಲಿರೋ ಸ್ಲಾವಿಯಾನ್ಸ್ಕ್ ಘಟಕದ ಮೇಲೆ ದಾಳಿಯಾಗಿದೆ. ಹಾಗೆ 700 ಕಿಲೋಮೀಟರ್ ದೂರದಲ್ಲಿರೋ ಯುರೋಸ್ಲಾವ್ ಘಟಕಕ್ಕೂ ಡ್ರೋನ್ ಅಪ್ಪಳಿಸಿದೆ. ಈ ಭೀಕರ ದಾಳಿಯಲ್ಲಿ 2 ಮೃತಪಟ್ಟಿದ್ದಾರೆ ಅಂತ ರಷ್ಯಾ ಹೇಳಿದೆ. ರಷ್ಯಾದ ಯುದ್ಧ ತಂತ್ರಗಳನ್ನೇ ದುರ್ಬಲಗೊಳಿಸೋ ಕಾರ್ಯಾಚರಣೆ ಇದು ಅಂತ ಯುಕ್ರೇನ್ ಹೇಳಿದೆ. ಈ ದಾಳಿಯಿಂದ ರಷ್ಯಾದ ಯುದ್ಧಕ್ಕೆ ಹೆಲ್ಪ್ ಮಾಡೋ ಸಂಪನ್ಮೂಲಗಳು ಕಮ್ಮಿ ಆಗಲಿವೆ ಅಂತ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹೇಳಿದ್ದಾರೆ. ಇತ್ತ ಯುಕ್ರೇನ್ ಮೇಲೂ ರಷ್ಯಾ ದಾಳಿ ಮಾಡಿದೆ. ಪರಿಣಾಮ 4 ಪ್ರಾಣ ಕಳ್ಕೊಂಡಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಯುಕ್ರೇನ್ನ ಜಪೋರಿಜಿಯಾ, ಖಾರ್ಕಿವ್ ಸೇರಿ
ಹಲವು ಕಡೆ ರಷ್ಯಾ ದಾಳಿ ಮಾಡಿದೆ. ಇನ್ನು ಯುಕ್ರೇನ್ನ ಈ ಸರಣಿ ದಾಳಿಯಿಂದ ರಷ್ಯಾಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಇದನ್ನ ಸ್ವತಃ ರಷ್ಯಾ ಅಧ್ಯಕ್ಷ ಪುಟಿನ್ ಒಪ್ಪಿಕೊಂಡಿದ್ದಾರೆ. ಡ್ರೋನ್ ದಾಳಿಯಿಂದ ರಷ್ಯಾದಲ್ಲಿ ಇಂಧನ ಕೊರತೆ ಉಂಟಾಗಿರುವುದು ನಿಜ ಅಂತ ಹೇಳಿದ್ದಾರೆ. ಇಂಧನ ಕೇಂದ್ರಗಳ ಮೇಲಿನ ದಾಳಿ ನಮಗೆ ಸಮಸ್ಯೆ ಉಂಟು ಮಾಡಿದೆ, ಆದ್ರೆ ಪರಿಸ್ಥಿತಿ ನಮ್ಮ ಕೈ ಮೀರಿಲ್ಲ ಅಂತ ಪುಟಿನ್ ಹೇಳಿದ್ದಾರೆ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಮತ್ತಷ್ಟು ಬಲಪಡಿಸ್ತೀವಿ, ಯುಕ್ರೇನ್ ದಾಳಿಗೆ ಪ್ರತಿಕಾರ ಹೇಳೇ ತೀರ್ತೀವಿ ಅಂತ ಪುಟಿನ್ ಹೇಳಿದ್ದಾರೆ. ಅಲ್ಲದೆ ದೀರ್ಘ ಶ್ರೇಣಿಯ ದಾಳಿಗಳನ್ನ ನಿಲ್ಸೋಣ ಅಂತ ಹೇಳಿದ್ರು ಅವರು. ಯುಕ್ರೇನ್ ಅವರು ರಷ್ಯಾ ಕೊಟ್ಟ ಪೆಟ್ಟಿಂದ ಕಂಗೆಟ್ಟು ಯುಕ್ರೇನ್ ಈ ರೀತಿ ದಾರಿಗೆ ಬಂದಿದ್ರು ಅಂತ ಪುಟಿನ್ ಹೇಳಿದ್ದಾರೆ. ಹಾಗೆ ಡೊನೆಟ್ಸ್ಕ್, ಲುಹಾನ್ಸ್ಕ್, ಖೆರ್ಸಾನ್ ಮತ್ತು ಜಪೋರಿಜಿಯಾ ಪ್ರದೇಶಗಳಿಗೆ ಮಾತ್ರ ಯುದ್ಧ ಸೀಮಿತಗೊಳಿಸುವಂತೆ ಕೇಳಿದ್ರು. ಆದ್ರೆ ನಾನು ಇದನ್ನ ರಿಜೆಕ್ಟ್ ಮಾಡಿದ್ದೀನಿ ಅಂತ ಪುಟಿನ್ ಹೇಳಿದ್ದಾರೆ. ಇದನ್ನ ಒಪ್ಪಿಕೊಂಡ್ರೆ ಯುಕ್ರೇನ್ ತನ್ನ ಸೇನೆಯನ್ನ ಬೇರೆ ಕಡೆಯಿಂದ ಕರ್ಕೊಂಡ್ ಬರುತ್ತೆ, ಆ ಮೂಲಕ ಆ ಪ್ರದೇಶಗಳಲ್ಲಿ ತನ್ನ ಪಡೆಯನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳುತ್ತೆ. ಹೀಗಾಗಿ ನಾನು ಇದನ್ನ ಒಪ್ಪಲ್ಲ ಅಂತ ಪುಟಿನ್ ಹೇಳಿದ್ದಾರೆ. ಅತ್ತ ಅಮೆರಿಕ ಜೊತೆ ಯುಕ್ರೇನ್ ಯುದ್ಧ ನಿಲ್ಲಿಸುವ ಬಗ್ಗೆ ಚರ್ಚೆ ನಡೆಸೋಕೆ ನಾವು ರೆಡಿ ಅಂತ ಹೇಳಿದ್ದಾರೆ. ಇದಕ್ಕಾಗಿ ಅಮೆರಿಕದ ಸ್ಟೀವ್ ವಿಟ್ಕಾಫ್ ಮತ್ತು ಜೇರೆಡ್ ಕುಶ್ನರ್ ಮಾಸ್ಕೋಗೆ ಬರ್ತಾರೆ. ಅಮೆರಿಕ ಇರಾನ್ ನಡುವೆ ಡೀಲ್ ಆದ ಬಳಿಕ ಈ ಮಾತುಕತೆ ನಡೆಯುತ್ತೆ ಅಂತ ಪುಟಿನ್ ಹೇಳಿದ್ದಾರೆ. ಏನೋ ಮಿಡಲ್ ಈಸ್ಟ್ ಕಡೆಗೆ ಬರೋದಾದ್ರೆ ಇರಾನ್ ಮತ್ತು ಅಮೆರಿಕ ನಡುವಿನ ಕಾಳಗ ಸ್ವಲ್ಪ ಶಾಂತ ಆಗಿದೆ. ಪರಸ್ಪರ ಹೊಡೆದಾಡಿಕೊಂಡು ಮತ್ತೆ ಅಮೆರಿಕ ಮತ್ತು ಇರಾನ್ ಮಾತುಕತೆಗೆ ರೆಡಿಯಾಗಿವೆ. ಪರಸ್ಪರ ದಾಳಿಗಳನ್ನ ನಿಲ್ಲಿಸೋಕೆ ಒಪ್ಕೊಂಡಿವೆ. ಹಾರ್ಮುಸ್ ಜಲಸಂಧಿ ವಿವಾದ ಬಗೆಹರಿಸೋಕೆ ಕತಾರ್ ರಾಜಧಾನಿ ದೋಹಾದಲ್ಲಿ ಮಂಗಳವಾರ ಸಭೆ ಕೂಡ ಮಾಡ್ತಾರೆ ಅಂತ ಗೊತ್ತಾಗಿದೆ. ಅಮೆರಿಕದ ಅಧಿಕಾರಿಗಳನ್ನ ಉಲ್ಲೇಖಿಸಿ ಆಕ್ಸಿಯೋಸ್ ಈ ರಿಪೋರ್ಟ್ ಮಾಡಿದೆ. ಅಂದಹಾಗೆ ಇರಾನ್ ಮತ್ತು ಅಮೆರಿಕದ ನಡುವೆ ಕದನ ವಿರಾಮ ಆಗಿ ಕೇವಲ 11 ದಿನಗಳಾಗಿದ್ವು. ಆದರೆ ಮತ್ತೆ ಹೊಡೆದಾಟ ಆಗಿ ಒಪ್ಪಂದ ಮುರಿಯೋ ಹಂತಕ್ಕೆ ಬಂದಿತ್ತು. ಇದರ ನಡುವೆ ಯುದ್ಧವನ್ನ ಮತ್ತೆ ಶುರು ಮಾಡಿ ಕಥೆ ಮುಗಿಸ್ತೀವಿ ಅಂತ ಟ್ರಂಪ್ ಎಚ್ಚರಿಸಿದ್ರು. ಈಗ ದಾಳಿ ನಿಲ್ಲಿಸಿ ಮಾತುಕತೆಗೆ ಮುಂದಾಗ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಆದ್ರೂ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಹೇಳಿ ವೆಯ್ಟ್ ಮಾಡಿ ನೋಡಬೇಕು. ಇನ್ನು ಈ ನಡುವೆ ಇರಾನ್ ಬಹ್ರೇನ್ಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ನಮ್ಮನ್ನ ಕೆಣಕಿದ್ರೆ ಬಹ್ರೇನ್ ಮೇಲೆ ದೊಡ್ಡ ದಾಳಿ ಮಾಡ್ತೀವಿ ಅಂತ ಇರಾನ್ ಸುಪ್ರೀಂ ಲೀಡರ್ ಅಡ್ವೈಸರ್ ಅಲಿ ಅಕ್ಬರ್ ವೆಲಾಯಿತಿ ಹೇಳಿದ್ದಾರೆ. ಬಹ್ರೇನ್ ತನ್ನ ಮಿತಿಯನ್ನ ಅರಿತು ನಡಿಬೇಕು, ಅಮೆರಿಕಗೆ ಸಪೋರ್ಟ್ ಮಾಡಬಾರ್ದು, ತನ್ನ ಭವಿಷ್ಯದೊಂದಿಗೆ ತಾನೇ ಆಟ ಆಡಿ ನಮ್ಮನ್ನ ಕಠಿಣ ನಿರ್ಧಾರ ತಗೊಳ್ಳೋಕೆ ನೀವು ಫೋರ್ಸ್ ಮಾಡಬೇಡಿ ಅಂತ ಹೇಳಿ ಹೆದರಿಸಿದ್ದಾರೆ. ಬಹ್ರೇನ್ನಲ್ಲಿ ಅಮೆರಿಕದ ಸೇನಾ ನೆಲೆಗಳಿವೆ. ಇವುಗಳನ್ನ ಬಳಸಿಕೊಂಡು ನಮ್ಮ ಮೇಲೆ ಅಮೆರಿಕ ದಾಳಿ ಮಾಡ್ತಿದೆ ಅನ್ನೋದು ಇರಾನ್ ಆರೋಪ. ಇದಕ್ಕೆ ಪ್ರತಿಯಾಗಿ ಹಲವು ಸಲ ದಾಳಿ ಕೂಡ ಮಾಡಿದೆ. ಅಲ್ಲದೆ ಅಮೆರಿಕನ್ ನೆಲೆಗಳಿಗೆ ಮುಂದಿನ ದಿನಗಳಲ್ಲಿ ನರಕ ತೋರಿಸ್ತೀವಿ ಅಂತ ಇರಾನ್ ಹೇಳಿದೆ. ಆದ್ರೆ ಬಹ್ರೇನ್ ಇದು ನಮ್ಮ ಸಾರ್ವಭೌಮತ್ವದ ಉಲ್ಲಂಘನೆ, ಇದು ನಮ್ಮ ಭದ್ರತೆಗೆ ದೊಡ್ಡ ಬೆದರಿಕೆ ಅಂತ ಹೇಳ್ತಾ ಇದೆ. ಈಗ ಇರಾನ್ ನಿಮ್ಮಷ್ಟಕ್ಕೆ ನೀವೇ, ಇಲ್ಲ ಅಂದ್ರೆ ನೀವು ಅಮೆರಿಕದೊಟ್ಟಿಗೆ ಸೇರಿದ್ರೆ ನಿಮ್ಮನ್ನ ನರಕ ಕಳಿಸ್ತೀವಿ ಅಂತ ಬಹ್ರೇನ್ಗೆ ಎಚ್ಚರಿಸಿದೆ. ಬಹ್ರೇನ್ ಅನ್ನ ಒಂದು ಸಪರೇಟ್ ಕಂಟ್ರಿ ಅಂತಾನೆ ಇರಾನ್ ಒಪ್ಪಲ್ಲ. ತನ್ನ 14ನೇ ಪ್ರಾವಿನ್ಸ್ ಅಂತ ಅವರು ಒಂದು ರಾಜ್ಯ ಅಂತ ಕರೀತಾರೆ ಅವರು ಬಹ್ರೇನ್. ಯಾಕಂದ್ರೆ ಬಹ್ರೇನ್ ನಲ್ಲಿ ಶಿಯಾ ಮುಸ್ಲಿಮರು ಮೆಜಾರಿಟಿ. ಆ ಜನ ಕೂಡ ಇರಾನ್ಗೆ ಸಪೋರ್ಟ್ ಮಾಡ್ತಾರೆ. ಆಳ್ತಿರೋ ರಾಜ ಮಾತ್ರ ಸುನ್ನಿ. ಸೊ ಒಂಥರ ಡಿಫರೆಂಟ್ ಸಿಚುವೇಶನ್ ಅಲ್ಲಿದೆ. ಇನ್ನು ಉದ್ವಿಗ್ನತೆ ನಡುವೆ ಇರಾನ್ ಯುದ್ಧದ ಟೈಮ್ನಲ್ಲಿ ಹೊಸ ಶಸ್ತ್ರಾಸ್ತ್ರಗಳನ್ನ ತಯಾರಿಸಿಕೊಂಡಿದೀವಿ ಅಂತ ಹೇಳಿದೆ. ಅತ್ಯಾಧುನಿಕ ಡ್ರೋನ್ ಮತ್ತು ಮಿಸೈಲ್ಗಳನ್ನ ಡೆವಲಪ್ ಮಾಡಿದೀವಿ ಅಂತ ಇರಾನ್ನ ಸೇನಾ ವಕ್ತಾರ ಮೊಹಮ್ಮದ್ ಅಕ್ರಮೀನಿಯಾ ಹೇಳಿದ್ದಾರೆ. ಸೇನೆ ಮತ್ತು IRGC ಬಳಸೋ ಮಿಸೈಲ್ಗಳನ್ನ ಕೂಡ ಹೈ ಕ್ವಾಲಿಟಿಯಲ್ಲಿ ರೆಡಿ ಮಾಡಿದೀವಿ. ಹೊಸ ಡ್ರೋನ್ಗಳು ಹಳೆಯ ಅರಾಶ್ 2 ಗಿಂತ ತುಂಬಾ ಅಡ್ವಾನ್ಸ್ ಆಗಿವೆ ಅಂತ ಹೇಳಿದ್ದಾರೆ. ಹಾಗೆ ಮಿತ್ರ ರಾಷ್ಟ್ರಗಳಿಂದಲೂ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡ್ತಾ ಇದ್ದೀವಿ ನಾವು ಅಂತಲೂ ಅವ್ರು ಹೇಳಿದ್ದಾರೆ. ಇನ್ನು ಇರಾನ್ ಅಮೆರಿಕ ಉದ್ವಿಗ್ನತೆಯಿಂದ ತೈಲ ಬೆಲೆ ಸ್ವಲ್ಪ ಏರಿಳಿತ ಆಗ್ತಾನೆ ಇದೆ. ಸದ್ಯಕ್ಕೆ ತುಂಬಾ ಏನ್ ಜಾಸ್ತಿ ಆಗಿಲ್ಲ, ವಾರ್ ಟೈಮ್ನಷ್ಟೆಲ್ಲ ಹೋಗಿಲ್ಲ. ಪ್ರತಿ ಬ್ಯಾರಲ್ ಬ್ರೆಂಟ್ ಕ್ರೂಡ್ $71-72 ಆಸುಪಾಸಲ್ಲಿದೆ. ಇನ್ನು ಸೆಷಲ್ಸ್ ಪ್ರವಾಸದಲ್ಲಿರೋ PM ಮೋದಿ 50ನೇ ಸ್ವಾತಂತ್ರ್ಯೋತ್ಸವದಲ್ಲಿ ಸೆಷಲ್ಸ್ ನಲ್ಲಿ ಪಾಲ್ಗೊಂಡಿದ್ದಾರೆ. ಗೌರವ ಅತಿಥಿಯಾಗಿ ಪಾಲ್ಗೊಂಡ ಮೊದಲ ಭಾರತದ ಪ್ರಧಾನಿ ಈ ಇವೆಂಟ್ ನಲ್ಲಿ. ಈ ಪರೇಡ್ ನಲ್ಲಿ ಭಾರತೀಯ ಸೇನೆ ಕೂಡ ಹೆಜ್ಜೆ ಹಾಕಿದೆ. ಭಾರತೀಯ ನೌಕಾಪಡೆ ಮತ್ತು ಸೇನಾ ತುಕಡಿಗಳು ಇದರಲ್ಲಿ ಪಾಲ್ಗೊಂಡಿದ್ವು. ನಮ್ಮ ಯೋಧರು ಪಥ ಸಂಚಲನ ಮಾಡ್ತಿರೋದನ್ನ ನೋಡಿ ಮೋದಿ ಎದ್ದು ನಿಂತು ಗೌರವ ಅರ್ಪಿಸಿದ್ರು. ಅಸ್ಸಾಂ ರೆಜಿಮೆಂಟ್ನ ಯೋಧರು ಬದ್ಲು ರಾಮ್ ಕಾ ಬದನ್ ಹಾಡು ಹೇಳ್ತಾ ಹೆಜ್ಜೆ ಹಾಕಿದ್ರು. ಹಾಗೆ ಈ ಪಥ ಸಂಚಲನದಲ್ಲಿ ಭಾರತೀಯ ನೌಕಾಪಡೆಯ ಬ್ಯಾಂಡ್ ಕೂಡ ಪಾಲ್ಗೊಂಡಿತ್ತು. ಫ್ರೆಂಡ್ಶಿಪ್ ನ ಸಂಕೇತವಾಗಿ ಭಾರತದ INS ತರ್ಕಶ್ ಮತ್ತು INS ಇಕ್ಷಕ್ ಹಡಗುಗಳನ್ನ ಸೆಷಲ್ಸ್ ನ ಪೋರ್ಟ್ ವಿಕ್ಟೋರಿಯಾದಲ್ಲಿ ಡಾಕ್ ಮಾಡಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ವಿದೇಶಾಂಗ ಸಚಿವ S ಜೈಶಂಕರ್, ಭಾರತದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಕೂಡ ಪಾಲ್ಗೊಂಡಿದ್ರು. ಮಾರಿಷಸ್ ಪ್ರಧಾನಿ, ಅಲ್ಲೇ ಪಕ್ಕದಲ್ಲಿ ಬರೋ ಮಾರಿಷಸ್ ಪ್ರಧಾನಿ ನವೀನ್ ಚಂದ್ರ ರಾಮ್ಗೂಲಂ ಕೂಡ ಪಾಲ್ಗೊಂಡಿದ್ರು. ಸೆಷಲ್ಸ್ನ ವಿಪಕ್ಷ ನಾಯಕ ಬರ್ನಾರ್ಡ್ ಜಾರ್ಜಸ್ ಕೂಡ ಇದ್ರು. ಇನ್ನು ಈ ಪ್ರೋಗ್ರಾಂ ಬಳಿಕ PM ಮೋದಿ ಬರ್ನಾರ್ಡ್ ಜಾರ್ಜಸ್ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಭಾರತ ಮತ್ತು ಸೆಷಲ್ಸ್ ಸಂಬಂಧಕ್ಕೆ ಬೆಂಬಲ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಿದ್ದಾರೆ. ಇದಾದ ಬಳಿಕ ಮಾರಿಷಸ್ ಪ್ರಧಾನಿ ನವೀನ್ ಚಂದ್ರ ರಾಮ್ಗೂಲಂ ಜೊತೆಗೂ PM ಮಾತನಾಡಿದ್ದಾರೆ. ರಕ್ಷಣೆ, ಗ್ರೀನ್ ಎನರ್ಜಿ, ಸೈಬರ್ ಸೆಕ್ಯೂರಿಟಿ ಸೇರಿ ಹಲವು ವಿಚಾರಗಳ ಬಗ್ಗೆ, ವಿಶೇಷ ಆರ್ಥಿಕ ಪ್ಯಾಕೇಜ್ ಅಡಿ ನಡೀತಾ ಇರೋ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಕೂಡ ಇಬ್ರು ರಿವ್ಯೂ ಮಾಡಿದ್ದಾರೆ. ಏನೋ ಕದನ ವಿರಾಮದ ಮಧ್ಯೆ ಇಸ್ರೇಲ್ ಸೇನೆ ಹಿಜ್ಬುಲ್ಲಾಗಳ ಮೇಲೆ ದೊಡ್ಡ ದಾಳಿ ಮಾಡಿದೆ. ದಕ್ಷಿಣ ಲೆಬನಾನ್ನ ಮಜ್ದಲ್ ಝೌನ್
ಅನ್ನೋ ಗ್ರಾಮದಲ್ಲಿ ಹಿಜ್ಬುಲ್ಲಾ ಉಗ್ರರು ಬಳಸ್ತಾ ಇದ್ದ 200 ಮೀಟರ್ ಉದ್ದದ ಸುರಂಗವನ್ನ ಇಸ್ರೇಲ್ ಹೊಡೆದುರುಳಿಸಿದೆ. ಈ ಸುರಂಗದಲ್ಲಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ಮತ್ತು ರಾಕೆಟ್ ಲಾಂಚರ್ ಕೂಡ ಇದ್ವು, ನಾಶ ಮಾಡಿದೀವಿ ನಾವು ಅಂತ ಇಸ್ರೇಲ್ ಹೇಳಿದೆ. ಇತ್ತೀಚೆಗಷ್ಟೇ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಇಸ್ರೇಲ್ ಹಾಗೂ ಲೆಬನಾನ್ ನಡುವೆ ಶಾಂತಿ ಒಪ್ಪಂದ ಆಗಿತ್ತು. ಹೀಗಾಗಿ ಇಸ್ರೇಲ್ ನಡೆಸಿರೋ ಈ ದಾಳಿ ಕದನ ವಿರಾಮದ ಸ್ಪಷ್ಟ ಉಲ್ಲಂಘನೆ ಅಂತ ಹಿಜ್ಬುಲ್ಲಾಗಳು ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ನಾವು ಒಪ್ಪಂದಕ್ಕೆ ಕಮಿಟ್ ಆಗಿದ್ದೀವಿ, ಆದರೆ ನಮ್ಮ ರಕ್ಷಣೆಗಾಗಿ ನಾವು ಮತ್ತೆ ಶಸ್ತ್ರ ಹಿಡಿಬೇಕಾಗುತ್ತೆ ನೋಡಿ ಅಂತ ಹಿಜ್ಬುಲ್ಲಾಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತೊಮ್ಮೆ ಪ್ಯಾಲೆಸ್ತೈನ್ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನ ಕಡ್ಡಿ ಮುರಿದಂತೆ ರಿಜೆಕ್ಟ್ ಮಾಡಿದ್ದಾರೆ. ಪ್ಯಾಲೆಸ್ತೈನ್ ರಾಷ್ಟ್ರ ಹುಟ್ಟೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಈ ವೇಳೆ ನ್ಯಾಷನಲ್ ಯೂನಿಟಿ ಗವರ್ಮೆಂಟ್ ರಚನೆಗೆ ನೆತನ್ಯಾಹು ಕರೆ ಕೊಟ್ಟಿದ್ದಾರೆ. ಅಂದ್ರೆ ದೇಶದಲ್ಲಿ ಯುದ್ಧ ಅಥವಾ ಭಾರಿ ಬಿಕ್ಕಟ್ಟು ಎದುರಾದಾಗ ಆಡಳಿತ ಹಾಗೂ ಎಲ್ಲ ವಿರೋಧ ಪಕ್ಷಗಳು ಒಟ್ಟಾಗಿ ಸೇರಿ ಸರ್ಕಾರ ರಚಿಸುವ ಸರ್ವಪಕ್ಷ ಸರ್ಕಾರ. ಈಗಿನ ಯುದ್ಧದ ಪರಿಸ್ಥಿತಿಯಲ್ಲಿ ಇಡೀ ಇಸ್ರೇಲ್ ಒಗ್ಗಟ್ಟಾಗಿದೆ ಅನ್ನೋ ಮೆಸೇಜ್ ಪಾಸ್ ಮಾಡಕ್ ಹಿಂಗ್ ನಾವು ಮಾಡಬೇಕು ಅಂತ ನೆತನ್ಯಾಹು ಹೇಳಿದ್ದಾರೆ. ಏನೋ ಇರಾಕ್ನಲ್ಲಿ ಭ್ರಷ್ಟಾಚಾರದ ವಿರುದ್ಧದ ಕಾರ್ಯಾಚರಣೆ ಅಂತ ಹೇಳಿ ಅಲ್ಲಿನ ಪೆಟ್ರೋಲಿಯಂ ಡೆಪ್ಯೂಟಿ ಮಿನಿಸ್ಟರ್ ಸೇರಿ 47 ರಾಜಕಾರಣಿ ಹಾಗೂ ಹಿರಿಯ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಅಲ್ಲಿನ ಪ್ರಧಾನಿ ಅಲಿ ಅಲ್ ಝೈದಿ ಆದೇಶದ ಮೇರೆಗೆ ಈ ಆಕ್ಷನ್ ತಗೊಳ್ಳಲಾಗಿದೆ. ಭಾನುವಾರ ರಾತ್ರಿ ಬಾಗ್ದಾದ್ನ ಹೈ ಸೆಕ್ಯೂರಿಟಿ ಏರಿಯಾ ಗ್ರೀನ್ ಝೋನ್ ಮೇಲೆ ಪೊಲೀಸರು ದಿಢೀರ್ ರೇಡ್ ಮಾಡಿದ್ರು. ಈ ವೇಳೆ ನಕಲಿ ದಾಖಲೆ ಸೃಷ್ಟಿಸಿ ಇರಾನ್ಗೆ ತೈಲ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದ ಪೆಟ್ರೋಲಿಯಂ ಡೆಪ್ಯೂಟಿ ಮಿನಿಸ್ಟರ್ ಅಲಿ ಮಾರಿಜ್ ಸೇರಿ ಹಲವರನ್ನ ಬಂಧಿಸಲಾಗಿದೆ. ವಿಶೇಷ ಅಂದರೆ ಇತ್ತೀಚೆಗಷ್ಟೇ ಅರೆಸ್ಟ್ ಆಗಿದ್ದ ಮತ್ತೊಬ್ಬ ಸಚಿವ ಅದ್ನಾನ್ ಅಲ್ ಜುಮೈಲಿ ಬಾಯ್ಬಿಟ್ಟ ಮಾಹಿತಿಯಿಂದ ಈ ಬೃಹತ್ ಆಪರೇಷನ್ ಮಾಡಲಾಗಿದೆ. ಇನ್ನು ಹೀಟ್ ವೇವ್ ಯುರೋಪನ್ನು ಇನ್ನೂ ಕಾಡ್ತಾನೆ ಇದೆ. ಫ್ರಾನ್ಸ್ನಲ್ಲಿ ಹೀಟ್ ವೇವ್ಗೆ ಸಂಬಂಧಪಟ್ಟ ಘಟನೆಗಳಿಂದಾಗಿ ಮೃತಪಟ್ಟವರ ಸಂಖ್ಯೆ 1,000 ಗಡಿ ದಾಟಿದೆ. ಮೃತಪಟ್ಟವರಲ್ಲಿ ಹೆಚ್ಚಾಗಿ 65 ವರ್ಷ ಮೇಲ್ಪಟ್ಟ ವೃದ್ಧರು ಜಾಸ್ತಿ ಇದ್ದಾರೆ. ಜರ್ಮನಿ, ಡೆನ್ಮಾರ್ಕ್ ಹಾಗೂ ಚೆಕ್ ರಿಪಬ್ಲಿಕ್ನಲ್ಲೂ ಕೂಡ ಉಷ್ಣಾಂಶ ಸಾರ್ವಕಾಲಿಕ ದಾಖಲೆ ಬರೆದಿದೆ. ಜರ್ಮನಿಯಲ್ಲಿ ಈಗ ಮತ್ತೆ 7 ಜನ ನೀರಲ್ಲಿರೋಣ ಶಕೆ ಆಗ್ತಿದೆ ಅಂತ ಹೇಳಿ ಕೆರೆಗೆ ಇಳಿದು ಮುಳುಗು ಪ್ರಾಣ ಕಳ್ಕೊಂಡಿದ್ದಾರೆ. ಒಟ್ಟಾರೆ ಯುರೋಪ್ನಾದ್ಯಂತ ಬರೋಬ್ಬರಿ 19 ಕೋಟಿಗೂ ಅಧಿಕ ಜನ 35 ಡಿಗ್ರಿಗೂ ಅಧಿಕ ತಾಪಮಾನ ಫೇಸ್ ಮಾಡ್ತಿದ್ದಾರೆ. ಅದು ಬಾರಿನಾ ಅಂತ ಅನ್ಸ್ಬೋದು, ಅವ್ರ ಲೆಕ್ಕಕ್ಕೆ ಬಾರಿ. ಈಗ ನಮ್ಮಲ್ಲೂ ಹಿಮಾಲಯದಲ್ಲಿ ಚಳಿಯಲ್ಲಿರೋರಿಗೆ ಸಡನ್ ಆಗಿ ಅಲ್ಲಿ ಬಿಸಿಲು ಬಂದರೆ ಹೆಂಗಾಗುತ್ತೆ, ತಡ್ಕೊಳ್ಳೋಕೆ ಕಷ್ಟ ಆಗುತ್ತಲ್ಲ ಅವರಿಗೆ. ಅದೇ ಯುರೋಪ್ನವರು ಫೀಲ್ ಮಾಡ್ತಿದ್ದಾರೆ. ಅವರ ಬೇಸ್ ಲೈನ್ ಬೇರೆ, ನಮ್ಮ ಭಾರತದ ಬೇಸ್ ಲೈನ್ ಬೇರೆ. ಭಾರತದಲ್ಲೂ ಕೂಡ ಹಿಮಾಲಯದ ಬೇಸ್ ಲೈನ್ ಬೇರೆ, ತಮಿಳುನಾಡು, ರಾಯಲಸೀಮಾ ಪ್ರದೇಶ, ನಮ್ಮದು ಬೀದರು, ಕಲಬುರಗಿ ಅಲ್ಲಿದು ಬೇಸ್ ಲೈನ್ ಬೇರೆ. ಅವ್ರದ್ದು ರೆಗ್ಯುಲರ್ ಆ್ಯಾವ್ರೇಜ್ ಟೆಂಪ್ರೇಚರ್ಗಿಂತ ಎಷ್ಟು ಎಕ್ಸ್ಟ್ರಾ ಫೇಸ್ ಮಾಡ್ತಿದ್ದಾರೆ ಅಂತ. 10 ಡಿಗ್ರಿ 20 ಡಿಗ್ರಿ ಎಕ್ಸ್ಟ್ರಾ ಫೇಸ್ ಮಾಡೋಕ್ಕೆ ಬಂದರೆ ಹೆಂಗಿರುತ್ತೆ ಹೇಳಿ. ನಮ್ಮ 30-40 ಫೇಸ್ ಮಾಡೋರು 60 ಡಿಗ್ರಿ ಹೋದರೆ ಹೆಂಗಿರುತ್ತೆ ಹೇಳಿ. ಹಂಗೆ ಅವರಿಗಲ್ಲಿ ಕಷ್ಟ ಆಗ್ತಿದೆ. ಜರ್ಮನಿ, ಫ್ರಾನ್ಸ್, ಬೆಲ್ಜಿಯಂ ಸೇರಿ ಹಲವು ರಾಷ್ಟ್ರಗಳಲ್ಲಿ ಇನ್ನೂ ಜಾಸ್ತಿ 39-42 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಸದ್ಯ ಮುಂದಿನ 10 ದಿನಗಳ ಕಾಲ ಹಿಂಗೆ ಇರುತ್ತೆ ಅಂತ ಹೇಳಿ ರಿಪೋರ್ಟ್ ಇದೆ. ಇನ್ನೊಂದು ಕಡೆ ಇಸ್ರೇಲ್, ಕತಾರ್ ಮತ್ತು ಸೌದಿಗೆ ತನ್ನ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡಿರೋ ಮಾಹಿತಿ ಸಿಕ್ಕಿದೆ. ಅಮೆರಿಕದ ರಕ್ಷಣಾ ಕಂಪನಿಗಳ ಒಪ್ಪಂದದ ಮೂಲಕ ತನ್ನ ಅತ್ಯಾಧುನಿಕ ವೆಪನ್ ಸಿಸ್ಟಮ್ ಅನ್ನು ಈ ರಾಷ್ಟ್ರಗಳಿಗೆ ಕೊಟ್ಟಿದೆ. ಪಬ್ಲಿಕ್ಲಿ ಅವೈಲೇಬಲ್ ಮಾಹಿತಿ ಪ್ರಕಾರ, ಫೋಟೋಸ್ ಮತ್ತು ಖರೀದಿ ದಾಖಲೆಗಳ ಪ್ರಕಾರ ಹಾರೆಡ್ಸ್ ಮಾಧ್ಯಮದನ್ನು ರಿಪೋರ್ಟ್ ಮಾಡಿದೆ. ಕತಾರ್ ರಾಜಮನೆತನ ಬಳಸೋ ಒಟ್ಟು 11 ವಿಮಾನಗಳ ಪೈಕಿ 3 ವಿಮಾನಗಳಿಗೆ ಇಸ್ರೇಲ್ ಟೆಕ್ನಾಲಜಿ ಹಾಕಲಾಗಿದೆ. ಎಲ್ಬಿಟ್ ಸಿಸ್ಟಮ್ಸ್ನ ಸಿ ಮ್ಯೂಸಿಕ್ ಅನ್ನೋ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಈ ವಿಮಾನಗಳಿಗೆ ಇನ್ಸ್ಟಾಲ್ ಮಾಡಲಾಗಿದೆ. ಏನೋ ಕತಾರ್ F-15 ಫೈಟರ್ ಜೆಟ್ಗಳ ಖರೀದಿಗಾಗಿ 2017ರಲ್ಲಿ ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಂಡಿತ್ತು. ಇದರಲ್ಲಿ ಇಸ್ರೇಲ್ ಕಂಪನಿಗಳಿಗೆ ಬರೋಬ್ಬರಿ $150-250 ಮಿಲಿಯನ್ ಮೌಲ್ಯದ ಉಪಗುತ್ತಿಗೆ ಸಬ್ ಕಾಂಟ್ರಾಕ್ಟ್ ಸಿಕ್ಕಿದೆ. ಇದರಡಿ ತಲಾ $2 ಲಕ್ಷ ಬೆಲೆಯ 160 ಅತ್ಯಾಧುನಿಕ ಪೈಲಟ್ ಹೆಲ್ಮೆಟ್ಗಳನ್ನು ಕೊಡಲಾಗಿದೆ. ನೈಟ್ ವಿಷನ್ ಗಾಗಲ್ಸ್ ಅನ್ನು ಕೂಡ ಪೂರೈಕೆ ಮಾಡಲಾಗಿದೆ. ಇತ್ತ ಸೌದಿ ಅರೇಬಿಯಾ ಕೂಡ ಬೋಯಿಂಗ್ನಿಂದ F-15 ಫೈಟರ್ ಜೆಟ್ಗಳನ್ನು ಖರೀದಿ ಮಾಡೋಕೆ ಒಪ್ಪಂದ ಮಾಡಿಕೊಂಡಿತ್ತು. ಇದರ ಅಡಿ ಸೌದಿಗೆ ಇಸ್ರೇಲ್ 462 ಅತ್ಯಾಧುನಿಕ ಪೈಲಟ್ ಹೆಲ್ಮೆಟ್ ಮತ್ತು ನೈಟ್ ವಿಷನ್ ಗ್ಲಾಸ್ಗಳನ್ನು ಕೊಟ್ಟಿದೆ. ಅಚ್ಚರಿ ಅಂದರೆ ಕತಾರ್ ಮತ್ತು ಸೌದಿ ಅರೇಬಿಯಾ ಜೊತೆಗೆ ಇಸ್ರೇಲ್ ಯಾವುದೇ ರಾಜತಾಂತ್ರಿಕ ಮತ್ತು ರಕ್ಷಣಾ ಸಂಬಂಧವನ್ನು ಹೊಂದಿಲ್ಲ. ಹಾಗಿದ್ರೂ ಒಳಗೊಳಗೆ ಇವರು ಸಂಬಂಧವನ್ನು ಗುಪ್ತವಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಥವಾ ಗುಡ್ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿದ್ದಾರೆ. ಈಗ ಶಸ್ತ್ರಾಸ್ತ್ರ, ಡಿಫೆನ್ಸ್ ಸಪ್ಲೈನಲ್ಲೂ ಕೂಡ ಆ ಸಂಬಂಧ ಇರೋದು ಹೊರಗೆ ಬಂದಿದೆ. ಇನ್ನು ಬಾಂಗ್ಲಾದಲ್ಲಿ 3 ಪೊಲೀಸ್ ಅಧಿಕಾರಿಗಳಿಗೆ ಈಗ ಕೋರ್ಟಲ್ಲಿ ಗಲ್ಲು ಶಿಕ್ಷೆ ವಿಧಿಸಿದೆ. ಬಾಂಗ್ಲಾದಲ್ಲಿ 2024ರ ಟೈಮ್ನಲ್ಲಿ ಹಸೀನಾ ಟೈಮಲ್ಲಿ ವಿದ್ಯಾರ್ಥಿ ಪ್ರತಿಭಟನೆ ವೇಳೆ ಹಲವರ ಸಾವಿಗೆ ಕಾರಣರಾದರು ಇವರು ಪೊಲೀಸರು ಅಂತೇಳಿ ತೀರ್ಪು ಕೊಡಲಾಗಿದೆ. ಗುಂಡು ಹಾರಿಸಿದ್ದಾರೆ ಹಸೀನಾ ಆದೇಶದ ಮೇರೆಗೆ ಅಂತೇಳಿ. ಢಾಕಾ ಪೊಲೀಸ್ ಘಟಕದ ಮಾಜಿ ಮುಖ್ಯಸ್ಥ ಹಬೀಬುರ್ ರೆಹಮಾನ್ ಸೇರಿ 3 ಅಧಿಕಾರಿಗಳಿಗೆ ಟಾಪ್ ಲೆವೆಲ್ನವ್ರಿಗೇನೆ ಸೇರಿದಂತೆ ಇಲ್ಲಿ ಶಿಕ್ಷೆ ವಿಧಿಸಲಾಗಿದೆ. ಆದರೆ ಅವರು ಯಾರೂ ಕೂಡ ಸದ್ಯಕ್ಕೆ ಕಸ್ಟಡಿಲಿಲ್ಲ, ತಪ್ಪಿಸ್ಕೊಂಡಿದ್ದಾರೆ, ತಲೆಮರೆಸ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪೊಲೀಸರು ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಯುರೋಪಿಯನ್ ಯೂನಿಯನ್ ಲೋಹ ಮತ್ತು ಅಲ್ಯೂಮಿನಿಯಂ ಸ್ಕ್ರ್ಯಾಪ್ ಗುಜರಿ ಅದನ್ನು ರಫ್ತು ಮಾಡೋದ್ರ ಮೇಲೆ ನಿರ್ಬಂಧ ಹೇರೋಕೆ ರೆಡಿ ಆಗ್ತಿದ್ದಾರೆ.
ಭಾರತ ಬೇಡ ಹಂಗೆ ಮಾಡಬೇಡಿ, ನಮಗೆ ವಿನಾಯಿತಿ ಕೊಡಿ ಅಂತ ಯುರೋಪಿಯನ್ ಯೂನಿಯನ್ಗೆ ಮನವಿ ಕೂಡ ಮಾಡಿದೆ ಅಂತಲೂ ಮಾಹಿತಿ ಬರ್ತಾ ಇದೆ. ಇದು ಜಾರಿ ಆದರೆ ಕಚ್ಚಾ ವಸ್ತುಗಳ ಕೊರತೆ ಉಂಟಾಗುತ್ತೆ ಅಂತ ಹೇಳಿ ಕೈಗಾರಿಕೆಗಳು ಎಚ್ಚರಿಸಿವೆ. ಯುರೋಪಿಯನ್ ಯೂನಿಯನ್ 2027 ಮೇ ತಿಂಗಳಿಂದ ತನ್ನ ತ್ಯಾಜ್ಯ ರಫ್ತು ನಿಯಮವನ್ನು ಬದಲಾಯಿಸ್ತಾ ಇದೆ. OECD ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಗುಂಪಿನಲ್ಲಿ ಇಲ್ಲದ ರಾಷ್ಟ್ರಗಳಿಗೆ ಮೆಟಲ್ ಗುಜರಿಯನ್ನು ರಫ್ತು ಮಾಡೋದನ್ನು ಬ್ಯಾನ್ ಮಾಡ್ತಿದ್ದಾರೆ. ಈ OECD ಗುಂಪಲ್ಲಿ ಭಾರತ ಇಲ್ಲ. ಅವೆಲ್ಲ ಅಭಿವೃದ್ಧಿ ಹೊಂದಿರೋ ಪ್ರಬಲ ರಾಷ್ಟ್ರಗಳ ಗುಂಪು. ಭಾರತ ಇಲ್ಲ. ಹೀಗಾಗಿ ನಮಗೆ ಸ್ಕ್ರ್ಯಾಪ್ ಬರೋದು ನಿಲ್ಲುತ್ತೆ. ಇಲ್ಲ, ನಮಗೆ ಬರಲೇಬೇಕು ಅಂತ ಹೇಳಿದ್ರೆ ನಾವು ಈ ವರ್ಷದ ನವೆಂಬರ್ ಒಳಗಡೆ ಯುರೋಪಿಯನ್ ಯೂನಿಯನ್ನಿಂದ ವಿಶೇಷ ಅನುಮತಿಯನ್ನು, ವಿನಾಯಿತಿಯನ್ನು ಪಡಿಬೇಕಾಗತ್ತೆ. ಹಾಗಾಗಿ ನಮಗೆ ಆ ವಿನಾಯಿತಿ ಕೊಡಿ ಅಂತ ಭಾರತ ರಿಕ್ವೆಸ್ಟ್ ಮಾಡಿಕೊಂಡಿದೆ. ಭಾರತಕ್ಕೆ ಕಚ್ಚಾ ವಸ್ತುವಾಗಿ ಯೂಸ್ ಆಗುತ್ತೆ ಅಲ್ಲಿಂದ ಬರೋ ಗುಜರಿ. ಯುರೋಪಿಯನ್ ಯೂನಿಯನ್ನಿಂದ ಜಾಸ್ತಿ ಬರುತ್ತೆ. 2025ರಲ್ಲಿ ಭಾರತ 3.66 ಲಕ್ಷ ಟನ್ ಅಲ್ಯೂಮಿನಿಯಂ ಗುಜರಿಯನ್ನು, ಸ್ಕ್ರ್ಯಾಪನ್ನು EUನಿಂದ ತರಿಸ್ಕೊಂಡಿತ್ತು. ಈಗ ಸ್ಟಾಪ್ ಆಯಿತು ಅಂತ ಹೇಳಿದ್ರೆ ಅಷ್ಟು ರಾ ಮೆಟೀರಿಯಲ್ ನಮಗೆ ಕೈ ತಪ್ಪು ಹೋಗುತ್ತಲ್ಲ. ಹಾಗಾಗಿ ದಕ್ಷಿಣ ಕೊರಿಯಾ AI ಮತ್ತು ಸೆಮಿಕಂಡಕ್ಟರ್ ರೇಸ್ನಲ್ಲಿ ಗೆಲ್ಲೋಕೆ $650 ಬಿಲಿಯನ್ ಇನ್ವೆಸ್ಟ್ ಮಾಡೋಕೆ ಮುಂದಾಗಿದೆ. ಅಲ್ಲಿನ ಅಧ್ಯಕ್ಷ ಲೇ ಜೆ ಮ್ಯೂಂಗ್ ಈ ಮೆಗಾ ಪ್ರಾಜೆಕ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಇದರಲ್ಲಿ ಟಾಪ್ ಚಿಪ್ ಮೇಕರ್ಸ್ ಆಗಿರೋ ಸ್ಯಾಮ್ಸಂಗ್ ಹಾಗೆ SK ಹೈನಿಕ್ಸ್ ಗ್ರೂಪ್ ಹೆಚ್ಚಿನ ದುಡ್ಡು ಹಾಕ್ತಿವೆ. ಮುಖ್ಯವಾಗಿ AI ಸರ್ವರ್ಗಳಿಗೆ ಬೇಕಾದ ಹೈ ಬ್ಯಾಂಡ್ವಿಡ್ತ್ ಮೆಮರಿ ಚಿಪ್ಗಳನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡೋದು ಇವರ ಟಾರ್ಗೆಟ್. ಇದಕ್ಕಾಗಿ ಸೌತ್ ಕೊರಿಯಾದ ನೈಋತ್ಯ ಭಾಗದಲ್ಲಿರೋ ಗ್ವಾಂಗ್ಝೂ ಮತ್ತು ದಕ್ಷಿಣ ಜಿಯೋಲಾ ಪ್ರಾಂತ್ಯದಲ್ಲಿ ಹೊಸದಾಗಿ ಚಿಪ್ ಪ್ರೊಡಕ್ಷನ್ ಹಬ್ ಮಾಡೋಕೆ ಪ್ಲಾನ್ ಮಾಡಲಾಗಿದೆ. ಇನ್ನು ಇಂಗ್ಲೆಂಡ್ ತಂಡದ ನಾಯಕ, ಸ್ಟಾರ್ ಆಲ್ರೌಂಡರ್, ತಾನು ಮುಂದೆ ನಿಂತು ಬಡದಾಡಿ ಟೀಮ್ ಗೆಲ್ಸೋಕೆ ಹೋರಾಡುವ ಬೆನ್ ಸ್ಟೋಕ್ಸ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಸದ್ಯ ನ್ಯೂಜಿಲೆಂಡ್ ವಿರುದ್ಧ ನಡೀತಾ ಇರೋ 3ನೇ ಟೆಸ್ಟ್ ಪಂದ್ಯದ ನಡುವೆನೇ 35 ವರ್ಷದ ಸ್ಟೋಕ್ಸ್ ಅಚ್ಚರಿಯ ಘೋಷಣೆ ಮಾಡಿದ್ದಾರೆ. ತಮ್ಮ 15 ವರ್ಷಗಳ ಸುದೀರ್ಘ ಕರಿಯರ್ನಲ್ಲಿ ಇಂಗ್ಲೆಂಡ್ ಪರ 122 ಟೆಸ್ಟ್ಗಳನ್ನು ಆಡಿರೋ ಸ್ಟೋಕ್ಸ್ 7,273 ರನ್ ಹಾಗೂ 352 ವಿಕೆಟ್ ಕಬಳಿಸಿದ್ದಾರೆ. ಹಾಗೆ 114 ಏಕದಿನ ಪಂದ್ಯ ಆಡಿ 3,463 ರನ್ ಗಳಿಸಿ 74 ವಿಕೆಟ್ ಪಡ್ಕೊಂಡಿದ್ದಾರೆ. 43 T20 ಮ್ಯಾಚ್ಗಳಲ್ಲಿ 585 ರನ್ ಹೊಡೆದಿದ್ದಾರೆ, 26 ವಿಕೆಟ್ ಕಿತ್ತಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರ, ಕಡೆದಾಗಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಕೂಡ ನೋಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಟೀಮ್ಗೆ ನೀವು ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಸೊ ಆಸಕ್ತ ವೀಕ್ಷಕರು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.